ದಯವಿಟ್ಟು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಸ್ನಾನ ಮಾಡಿ ರೆಡಿಯಾಗಿ ನಿಮ್ಮಿಬ್ರಿಗೂ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಮಗನೇ ಏನಪ್ಪ ವಯಸ್ಸಲ್ಲಿ ಎಲ್ರು ಅಪ್ಪ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರ್ಸಿದ್ರೆ ನೀ ಏನಪ್ಪ ನಮ್ ಸೇವೆ ಮಾಡ್ತಿದ್ದೀಯಾ? ಅಪ್ಪ ನಿಮ್ ಹೊಟ್ಟೆಲ್ ಹುಟ್ಟಿದ್ದೆ ನನ್ ಭಾಗ್ಯ ಅಪ್ಪ. ನನ್ನ ಚಿಕ್ಕವನಿದ್ದಾಗಿಂದ ನಾನು ಇಷ್ಟ ಬಂದಂಗ್ ಬದುಕೋಕೆ ನೀನು ಎಷ್ಟೊಂದು ತ್ಯಾಗ ಮಾಡಿದ್ಯಾ. ನೀನ್ ನಿಜವಾಗ್ಲೂ ಟೀ ರಾಜ ಅಪ್ಪ. ಅಮ್ಮ ನೀವಿಬ್ರು ಇಲ್ಲ ಅಂದ್ರೆ ನಾನು ಹುಟ್ತಾ ಇದ್ನಾ? ಹೋಗಿ ತಿಂಡಿ ರೆಡಿ ಆಗಿದೆ, ನೀವು ತಿನ್ನೋಗಿ ಹೋಗಿ. ನೀನೆ ನನ್ನ ಪ್ರಾಣ, ಈಗ ಯಾಕೆ ಇಲ್ಲಿ ಬಂದೆ ಕ್ವಾಣ? ಮತ್ತೇನ ಮಾಡ್ಲಿ, ಮನೆಗೆ ಬಂದು ಅಪ್ಪನ ಒಪ್ಸು ಅಂತಂದ್ರೆ ನೀನ್ ಬರ್ಲಿಲ್ಲ. ಅದಕ್ಕೆ ನಾನೇ ಅಪ್ಪನಿಗೆ ಎಲ್ಲಾ ವಿಷಯನೂ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಎಲ್ಲಾನು ಹೇಳ್ದ? ಅದ್ ಹೇಳಿಲ್ಲ. ಅಂದ್ರಂಗೆ ಅಳಿ ಅಂದ್ರೆ ಏನ್ ಕೆಲಸ ಮಾಡ್ಕೊಂಡಿರೋದು? ನಾ ಸಿನಿಮಾ ಡೈರೆಕ್ಟರ್ ಮಾವ. ಯಾವ ಸಿನಿಮಾ ಡೈರೆಕ್ಷನ್ ಮಾಡಿದೀರಾ? ಫಸ್ಟ್ ಶೋ ಅಂತ ಒಂದ್ ಸಿನಿಮಾ ಮಾಡಿದೆ. ಫಸ್ಟ್ ಶೋ ಮುಗಿಯಕ್ಕೆ 5 ನಿಮಿಷ ಇತ್ತು. ಅದಕ್ಕಿಂತ ಮುಂಚೆನೆ ಥಿಯೇಟರ್ ಇಂದ ಎತ್ತು ಬಿಟ್ರು. ನೀವು 100 ಡೇಸ್ ಅಂತ ಹೆಸರಿಟ್ಟು ಸಿನಿಮಾ ಮಾಡ್ಬೇಕಿತ್ತು. ಯಾಕೆ? 100 ಡೇಸ್ ಓಡ್ತಿತ್ತು. ಈಗಲೂ ಒಂದು ಒಳ್ಳೆ ಕತೆ ಇದ್ರೆ ನೋಡಿ. ಹೌದಾ? ಅಳಿಯ ಮಾವನ್ ಕೊಲೆ ಮಾಡೋ ಕತೆ ಇದೆ, ಹೇಳ. ಈ ಅಳಿಯಂಗೆ ಮಗಳನ್ನೇ ಕೊಡದೆ ಇರೋ ಕತೆ ಇದೆ, ಹೇಳ. ಬೇಡ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಬೇಡ ಮಾವ. ಅಪ್ಪ ಅಮ್ಮ ಕರೆ. ಅಪ್ಪ ಅಪ್ಪ ಅಪ್ಪ, ಇವಳೆ ನನ್ನ ಪಾಲಿನ ವರ. ನಾನು ಲವ್ ಮಾಡ್ತಿರೋ ಹುಡುಗಿ ವರಲಕ್ಷ್ಮಿ ಅಂತ. ಇವಳೇ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ಪ್ರೀತಿನ ಲೇ, ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇದೆಯೇನೋ ನಿನಗೆ? ಪ್ರೀತಿ ಅಂತೆ ಪ್ರೀತಿ. ಈ ವಿಷಯ ಏನಾದ್ರು ನಿಮ್ಮಮ್ಮ ಗೊತ್ತಾದ್ರೆ ಅವಳು ಎಷ್ಟು ಸಂಕಟ ಪಡ್ತಾಳೆ. ಅವಳೇ ಅಥವಾ ಇವಳೇ? ಬರೀಲಿ. ಏನ್ರಿ ನೋಡೆ, ನಿನ್ನ ಕುಲಪುತ್ರ ಇವಳನ್ನ ಪ್ರೀತಿ ಮಾಡ್ತಿದ್ದಾನಂತೆ, ಇವಳನ್ನ ಮದುವೆ ಆಗ್ತಾನಂತೆ. ಏನು ಪ್ರೀತಿನ? ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ವೇನೋ? ಅಯ್ಯೋ ದೇವ್. ವರ ಹೇಳಿಲ್ವೇನೋ ನಮ್ಮಮ್ಮ ತುಂಬಾ ಸೆನ್ಸಿಟಿವ್ ಅಂತ. ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ದಂಗ ಆಗ್ತಲ್ಲ ನಂಗೆ. ಅಮ್ಮ ಎದ್ದೇಳಮ್ಮ, ಅಪ್ಪ ಎದ್ದೇಳಮ್ಮ. ನಿನ್ನ ನಾವೇನು ಅನ್ಯಾಯ ಮಾಡಿದೀವಿ ನಿಂಗೆ? ಯಾಕೋ ಹಿಂಗ್ ಮಾಡ್ದೆ? ಇನ್ನು ಈ ಸಮಾಜದಲ್ಲಿ ನಾವ್ ಹೆಂಗ್ ಮುಖ ತೋರ್ಸೋದು? ಸಮಾಜ ಸಮಾಜ ಸಮಾಜ, ಯಾವ ಸಮಾಜದ ಬಗ್ಗೆ ಮಾತಾಡ್ತಿದೀಯಮ್ಮ? ಕಷ್ಟ ಆದ್ರೆ ಇಷ್ಟಪಟ್ಟು ಲವ್ ಮಾಡು, ಅವಳನ್ನ ಮದುವೆ ಆಗು, ಆಮೇಲೆ ಬೇಡ ಅನ್ಸಿದ್ರೆ ಡೈವರ್ಸ್ ಕೊಡು ಅಂತ ಹೇಳೋ ಇಂಥ ಸಮಾಜಕ್ಕೆ ನಾವ್ ಯಾಕಮ್ಮ ಹೆದರ್ಕೋಬೇಕು? ಯಾಕೆ ಹೆದರ್ಕೋಬೇಕು? ಅಂತಿ ಅಪ್ಪ, ಅಮ್ಮ ಯಾಕೆ ವಾಂತಿ ಮಾಡ್ಕೋತಿದ್ದಾಳೆ? ಸಿಂಕು ಕ್ಲೀನ್ ಆಗಿತ್ತಲ್ಲ, ಗಲೀಜಾಗ್ಲಿ ಅಂತ. ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಛೇ, ನಮ್ಮ ಅಮ್ಮನಿಗೆ ನಾನು ಮೋಸ ಮಾಡ್ಬಿಟ್ಟೆ. ವರ, ನೀನು ಹೋಗು, ಅಮ್ಮನಿಗೆ ಬೇರೆ ಅಡಿಗೆ ಮಾಡಾಕ್ಬೇಕು ನಾನು. ಸ್ವಲ್ಪ ಸೈಡ್ ಬಾರೋ. ಏನೇ ಅಮ್ಮ ವಾಂತಿ ಮಾಡ್ತಿದ್ದಾಳೆ, ಈ ಟೈಮ್ ಸೈಡಿಗೆ ಕರಿತೀಯ? ಏಯ್, ನಾನು ಅದೆಲ್ಲ ಹೇಳಿದ್ದು. ನಾನ್ MBBS ಓದಿರೋದೇನಕ್ಕೆ? ಕೋರ್ಸ್ ಇದೆ ಅಂತ ಓದಿರ್ತೀಯ? ಅಲ್ಲ ಕಣೋ, ನನ್ ಎಲ್ಲ ಗೊತ್ತಿದೆ. ಹೌದಾ? ಅತ್ತಿನ ನಾನ್ ಟೆಸ್ಟ್ ಮಾಡ್ತೀನಿ. ಟೆಸ್ಟರ್ ತಂದಿದ್ದೀರಾ? ಏನಾಯ್ತು? ಏನಾಯ್ತೆ? ಏನು? ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ ಕಣೋ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್! ಇದೆಲ್ಲ ಹೆಂಗೆ ಸಾಧ್ಯ? ಈ ವಯಸ್ಸಲ್ಲಿ ಚಾನ್ಸೇ ಇಲ್ಲ. ಪಿತ್ತ ಜಾಸ್ತಿ ಆಗಿ ವಾಂತಿ ಮಾಡಿರ್ಬೇಕು. ನೀನ್ ಕರೆಕ್ಟಾಗಿ ಚೆಕ್ ಮಾಡುವರಾ? ಇಲ್ಲ ಕಣೋ, ನಾನು ಕರೆಕ್ಟ್ ಆಗಿ ಚೆಕ್ ಮಾಡಿದ್ದೀನಿ. ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ. ಅದ್ಯಾರ ಇಷ್ಟೊತ್ತವರೆಗೂ ಸಮಾಜ ಪ್ರಜ್ಞೆ ಅಂತ ಮಾತಾಡ್ತಿದ್ರಲ್ಲ, ಒಂದ್ ಚೂರ್ ಮುಂದೆ ಬನ್ನಿ ಸರ್. ಏನ್ ಹೇಳಿ?
ಇಂಥ ಕಿತ್ತೋಗಿರೋ ಫ್ಯಾಮಿಲಿಗೆ ನನ್ನ ಮಗಳನ್ನ ಕೊಡೋದಿಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅದು ಓ ಮೈ ಗಾಡ್ ಅಲ್ಲ, ಮತ್ತೆ ಓ ಮೈ ಗಾಡ್. ಮಗಳೇ, ಇನ್ನೊಂದು ಕ್ಷಣ ಈ ಮನೇಲಿ ನಾವ್ ಇರೋದ್ ಬೇಡ. ಬರಮ್ಮ ಹೋಗೋಣ. 1 minute ಡ್ಯಾಡಿ. ಹೇಯ್ ವರ, ಏನೋ ಈ ವಯಸ್ಸಲ್ಲಿ ನಾನು ನೀನು ಮದ್ವೆಯಾಗಿ ನಾನ್ ಪ್ರೆಗ್ನೆಂಟ್ ಆಗ್ಬೇಕು, ನಿಮ್ಮ ಅಮ್ಮ ಆಗಿದ್ದಾರೆ. ಹಂಗಲ್ಲ ಕಣೆ, ಅದು ಅವಕಾಶ. ಸಮಾಜದಲ್ಲಿ ಹೆಂಗ್ ಮುಖ ತೋರಿಸ್ತೀಯ ನೀನು? ಸಮಾಜ. ಅಪ್ಪ ಏನಿದು? ನಿನ್ ಬೆರಳು. ಅಪ್ಪ, ನಾನ್ ಅಪ್ಪ ಆಗೋ ವಯಸ್ಸಲ್ಲಿ ನೀನ್ ಅಪ್ಪ ಆಗ್ತಾ ಇದೆಯಲ್ಲ, ನಿನ್ ನಾಚಿಕೆ ಆಗಲ್ವಾ? ಯಾಕೋ ನಾಚಿಕೆ ಆಗ್ಬೇಕು? ಯಾಕೆ ನಾಚಿಕೆ ಆಗ್ಬೇಕು? 60 ವರ್ಷಕ್ಕೆ CM ಆದ್ರೆ ಶಬಾಷ್ ಅಂತೀರ, CM ಆದ್ರೆ ಬೇಷ್ ಅಂತೀರ. 60 ವರ್ಷಕ್ಕೆ ಅಪ್ಪ ಆಗೋದ್ರಲ್ಲಿ ತಪ್ಪೇನಪ್ಪ? ನೀನೇ ತಾನೇ ಹೇಳಿದ್ದು ಸ್ವತಂತ್ರವಾಗಿರಿ ಅಂತ. ಅಪ್ಪ, ನಾನ್ ಸ್ವತಂತ್ರವಾಗಿರು ಅಂದೆ, ನೀನ್ ಬಾವುಟನೇ ಹಾರಿಸ್ಬಿಟ್ಟಿದೆಯಲ್ಲಪ್ಪ. ಯಾವಾಗ್ಲೂ ಅಪ್ಪನಿಗೆ ಸುಮ್ನಿರಿ ಅನ್ನೋಳು. ಆ ಟೈಮಲ್ಲಿ ಒಂದ್ಸಲ ಸುಮ್ನಿರಿ ಅನ್ಬಾರ್ದೇನಮ್ಮ? ಸುಮ್ನೆರಿ ಅಂತ ಹೇಳ್ದೆ, ಅವ್ರು ಸುಮ್ನೆನೆ ಇದ್ರು. ಮತ್ತಿದ ಹೆಂಗಮ್ಮ? ಎಲ್ಲ ಸುಮ್ನೆ ಆಯ್ತಪ್ಪ, ದೇವ್ರು ಕೊಟ್ಟಿರೋದು. ಅಮ್ಮ ಸರ್, ಅಪ್ಪ ಅಮ್ಮ ಕಷ್ಟ ಪಡ್ಬಾರ್ದು ಅಂತ ನಾ ಎಲ್ಲ ಕೆಲ್ಸನೂ ತಲೆ ತಗ್ಸಿ ಮಾಡ್ತಾ ಇದ್ದೆ. ಇವತ್ತು ಸಮಾಜದ ಎದುರಿಗೆ ನಾನು ತಲೆ ಎತ್ತದಂಗೆ ಮಾಡ್ಬಿಟ್ರಲ್ಲ ಇವರು. ನಿಂತಿರೋದ್ ನೋಡು. ಅಪ್ಪ, ನಿನ್ ಮುಂದಿನ ಪ್ಲಾನ್ ಏನು? ನಾಳೆ ಕಾರ್ಪೆಂಟರ್ನ ಬರಕ್ ಹೇಳಿದೀನಿ. ಯಾಕೆ? ತೊಟ್ಲಿಗೆ 2 ಹುಕ್ಸ್ ಹಾಕಿಸ್ಬೇಕು. ಇನ್ನೊಂದು ಎಕ್ಸ್ಟ್ರಾ ಹುಕ್ಸ್ ಹಾಕ್ಸು. ಆ ಹುಕ್ಸ್ಗೆ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ ನಾನು. ಸಾಯ್. ಈ ಸಮಾಜಕ್ಕೆ ನಾನು ಹೆಂಗ್ ಸರ್ ಮುಖ ತೋರಿಸ್ಲಿ? ಒಂದ್ ಕೆಲಸ ಮಾಡ್ತೀನಿ, ಮಗು ಹುಟ್ಟಿದ್ರೆ ನಮ್ ಕಸಿನ್ ಮಗು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನಿಗೆ ಮಗು ಆಗೋದು ಯಾರಿಗೂ ಗೊತ್ತಾಗಬಾರ್ದು, ಹಂಗ ನೋಡ್ಕೋತೇನೆ. ಅಪ್ಪ ಬಾಯಿಲಿ ನೋಡೋ, ನಿಂದೇನೇ ಕೆಲಸ ಇದ್ರು ನಂಗೆ ಹೇಳು. ನೀವಿಬ್ರು ಮನೆಯಿಂದ ಆಚೆ ಬರ್ಬೇಡಿ, ಆಯ್ತಾ? ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ನಾನು ರೈಟ್ರು. ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ. ವಾವ್. ನೀವು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅದನ್ನ ಸಿನಿಮಾ ಮಾಡ್ಬೋದು ಸರ್. ಅದಕ್ಕೇನ್ರಿ ಮಾಡಿ ಟೈಮಲ್ಲಿ ನಮ್ಮಮ್ಮ ಏನಾದ್ರೂ ಆಚೆ ಬಂದ್ಬಿಟ್ರೆ? ಒಂದ್ ನಿಮಿಷ ಇರಿ, ಬಂದೆ. ಓಕೆ ಸರ್. ನೋಡಿ, ನೀವಿಬ್ರು ಮನೆಯಿಂದ ಆಚೆ ಬರಬೇಡಿ, ಅಲ್ಲಿ ನಾನು ನೋಡಕ್ ಯಾರೋ ಬಂದಿದ್ದಾರೆ. ಅಪ್ಪ ಅಮ್ಮನ್ನ ತೋರ್ಸೋಕು ನಾಚಿಕೆ ಪಡುವಂತ ಮಗನ ಇವತ್ತೇ ನೋಡ್ತಿರೋದು. ಅಪ್ಪ ಅಮ್ಮನ್ ತೋರ್ಸಕ್ ನಾಚಿಕೆ ಅಲ್ಲಪ್ಪ, ನೀವ್ ಮಾಡಿರೋ ಕೆಲಸ ತೋರ್ಸಕ್ ನಾಚಿಕೆ ಆಗ್ತಾ ಇದೆ. ಸರ್, ಈ ಕತೆನೇ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಟೈಟ್ಲ್ ಏನಂತ ಕೇಳಿ? ಏನು? ಈ ವಯಸ್ಸಲ್ಲಿ ಇದು ಬೇಕಿತ್ತ? ಹೊಡೆದಂಗಿತ್ತು. ಚೆನ್ನಾಗಿದೆ ಸರ್ ಟೈಟ್ಲ್. ಚೆನ್ನಾಗಿದೆ. ಕತೆನೂ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಈ ಕತೆ ನಡೆದಿರೋದು ಜಗತ್ತಲ್ಲಿ ಬರೀ 2% ಸರ್. ಏನಾಗುತ್ತೆ ಗೊತ್ತಾ ಸರ್, ಕತೆಲಿ ಅಪ್ಪ ಅಮ್ಮಂಗೆ ವಯಸ್ಸಿಗೆ ಬಂದಿರೋ ಮಗ ಇರ್ತಾನೆ. ಇನ್ನೇನು ಮಗನ ಮದುವೆ ನಡಿಬೇಕು ಸರ್. ಕತೆಲಿ ಒಂದು ಟ್ವಿಸ್ಟ್ ಬರುತ್ತೆ. ಏನ್ ಟ್ವಿಸ್ಟು? ಮಗ ನಮ್ಮ ಪ್ರೆಗ್ನೆಂಟ್ ಸರ್. ಸರ್, ಇದ್ಯಾರು ಸರ್? ಅಪ್ಪ ಅಮ್ಮ ಆಚೆ ಬರಬೇಡಿ ಅಂತೆ ತಾನೆ. ನನಗೆ ನಿಮ್ಮ ಅಮ್ಮನ ಆರೋಗ್ಯ ಮುಖ್ಯ, ಅದಕ್ಕೆ ವಾಕ್ ಮಾಡೋ ಕರ್ಕೊಂಡ್ ಬಂದಿದ್ದೀನಿ. ಅಂದಂಗೆ ನೀವ್ಯಾರು? ನಾನ್ ರೈಟ್ರು. ಮತ್ ಲೆಫ್ಟ್ ಅಲ್ಲಿ ಇದ್ದೀರಾ? ನಾನ್ ಲೆಫ್ಟ್ ರೈಟ್ರು ಸರ್. ಲೆಫ್ಟ್ ರೈಟ್ರಾ? ನಿಧಾನ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಏನ್ರಿ ಆ ಕತೆ ಶುರು ಮಾಡಿ. ನಿಮ್ಮಮ್ಮನು ಪ್ರೆಗ್ನೆಂಟಾ? ಏನೋ ಮಾತಾಡ್ತೀಯಾ? ಅದು ನಮ್ಮಮ್ಮ ಹೊಟ್ಟೆಗೆ ಜೇನ್ ಕಚ್ಚಿ ಹೊಟ್ಟೆ ದಪ್ಪ ಆಗಿದೆ ಅಷ್ಟೇ, ಬೇರೆ ಏನಾಗಿಲ್ಲ. ನೀವು ಸರ್, ಕತೆಲಿ ಅಮ್ಮ ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೀರೋ ಅದನ್ನ ಮುಚ್ಚಿಡಕ್ ಪ್ರಯತ್ನ ಪಡ್ತಾನೆ ಸರ್. ಈ ನನ್ನ ಮಗ ನನ್ನ ಕತೆನೇ ಹೇಳ್ತಾವನಲ್ಲ. ಇವಳೇ, ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ರೀ. ಬರ್ತಾ ಮಾವಿನಕಾಯಿ ಹುಣಸೆ ಹಣ್ಣು ತಕೊಂಬನ್ರಿ, ತಿನ್ಬೇಕು ಅಂತ ತುಂಬಾ ಬಯಕೆ ಆಗ್ತಾ ಇದೆ. ಆಯ್ತಾಯ್ತಾಯ್ತು. ನಾನು ಸಿಂಕ್. ಅಲ್ಲ ಸರ್, ನೀವು ನೋಡಿದ್ರೆ ಜೇನುಳ ಕಚ್ಚಿದ್ಯೇ ಅಂತೀರಾ, ಅವ್ರು ನೋಡಿದ್ರೆ ಮಾವಿನಕಾಯಿ ಹುಣಸೆ ಹಣ್ಣು ಅಂತವ್ರೆ. ನಮ್ಗೆ ಯಾಕೋ ಡೌಟ್ ಬರ್ತಿದೆ ಸರ್. ನಮ್ದು ಮಾವಿನಕಾಯಿ ಉಪ್ಪಿನಕಾಯಿ ಬಿಸ್ನೆಸ್ ಇದೆ, ಅದ್ನೇನ್ರಿ ಕೇಳ್ತೀರಾ? ನೀವು ಹೋಗ್ರಿ, ಗದ್ದೆಯಲ್ಲೂ ತಮ್ಮಿಲ್ಲ, ನಿಮ್ಮ ಹತ್ರ ಹೋಗ್ರಿ ಆಚೆ. ಹೇಳಿದ್ನಲ್ಲಪ್ಪ.
ನಾ ಹೇಳೋದೆಲ್ಲ ನಿಜ. ನನ್ನ ಹೆಂಡತಿ 7 ತಿಂಗಳು ಪ್ರೆಗ್ನೆಂಟ್. ಅಯ್ಯೋ ಆಮೇಲೆ ಮಾಡ್ತೀನಿ ಬಿಡು ಫೋನ್. ಆಯ್ತಾಯ್ತು. ಅಲ್ಲ ಸರ್, ಈ ವಯಸ್ಸಲ್ಲಿ ಹೆಂಗ ಸರ್ ಅದು? ಹೆಂಗಾಗುತ್ತೆ ನಿನಗೆ ಯಾಕಲೋ? ಅಲ್ಲ ಹೊರಗಡೆ ಮಕ ಯಾವಾಗ ನೀ ತಿನ್ನಮ್ಮ. ಅಪ್ಪ, ಈ ವಯಸ್ಸಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಬರೀ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನೀನು. ಇನ್ನೇನೋ ಯೋಚನೆ ಮಾಡ್ಬೇಕು. ನೀ ಹಣ್ಣು ತಿನ್ನಮ್ಮ. ಅಪ್ಪ, ಇಷ್ಟಾದ್ಮೇಲೂ ನೀ ಮಗು ಮಾಡ್ಕೊಳ್ಳೋದೇ ಆದ್ರೆ ನಂದೊಂದು ತೀರ್ಮಾನ ಇದೆ, ಕೇಳ್ಬಿಡು. ಏನಪ್ಪ ಅದು? ನಾನು ಈ ಮನೇಲಿ ಇರಲ್ಲ. ನೀನ್ ಇಷ್ಟ. ನೀನೇ ಆರಾಮಾಗಿದ್ಬಿಡು, ನಮ್ಮ ಮನೆ ಬಿಟ್ಟು ಹೋಗ್ತೀನಿ. ಮಗನೇ ಸುಮ್ನಿರ್ರಿ. ಕೆಲವು ತಿಂಗಳುಗಳ ನಂತರ ವರ ಅಂತೆ ವರ ನನ್ನ ಪಾಲಿಗೆ ಚಾಪ ಆಗ್ತಿದೆಯಲ್ಲೇ. ನಕ್ಕಿ ಅಂದ್ರೆ ನಿನ್ ಹಲ್ಲು ಮುರಿದು ಬಿಡ್ತೀನಿ. ವಯಸ್ಸಿಗೆ ಬಂದಿರೋ ಮಕ್ಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಆದವ್ರು ಕ್ಷಮಿಸ್ತಾರೆ. ಇನ್ನು ಅಪ್ಪ ಅಮ್ಮ ತಪ್ಪು ಮಾಡಿದ್ರೆ ಕ್ಷಮಿಸೋದು ಮಕ್ಳು ಕರ್ತೇವೆ ಅಲ್ವಾ? ಬಾ ಹೋಗೋಣ. ಅಪ್ಪ ಅಮ್ಮ, ಅಪ್ಪ ಅಮ್ಮ. ಅಪ್ಪ, ಓ ಹೆಣ್ಮಗುನಾ? ಭಾಗ್ಯಲಕ್ಷ್ಮಿ. ಇನ್ನೂ ಹೆಸರು ಇಟ್ಟಿಲ್ಲಪ್ಪ. ಅಪ್ಪ, ಹೆಣ್ಮಗು ಭಾಗ್ಯಲಕ್ಷ್ಮಿ ಎಂದೆ. ಅಪ್ಪ, ಆಗೋದೇನೋ ಆಗೋಯ್ತು. ನಮ್ಮಿಬ್ರು ಮದುವೆ ಮಾಡು, ಇನ್ಮೇಲೆ ಎಲ್ರೂ ನೆಮ್ಮದಿಯಾಗಿರೋಣ. ಮನೇಲಿ ತಂಗಿನ ಇಟ್ಕೊಂಡು ನೀ ಮದ್ವೆ ಆಗ್ತೀಯ? ಅಮ್ಮ, ಅಯ್ಯೋ ಅಮ್ಮ, 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 ಮತ್ತೆ ಎದೆಲೆ ಕೈ ಕೊಡಿ.